प्रविश्यमाजमिमां सप्तां सञ्जीवयत्यग्नशक्तिवरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तु न भावादेडमूको विवाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचने दत्तां सन्निधिं मानसे च तपो विद्यावृत्त्यादिसद्गुणो घाकरादहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः ಶ್ರೀಗುರುಭ್ಯೋ ನಮಃ. ಭಗವಂತ ಮುಕ್ತ ಅಮುಕ್ತರು ಇಬ್ಬರನ್ನೂ ಕೂಡ ನಿಯಂತ್ರಣ ಮಾಡ್ತಾನೆ. ಮುಕ್ತಾಮುಕ್ತರನ್ನು ಅಧಿಪತಿಯಾಗಿ ಮುಕ್ತಾಮುಕ್ತರಿಗೆ ಅಧಿಪತಿಯಾಗಿ ಭಗವಂತನು ಇದ್ದಾನೆ ಎಂಬುದಕ್ಕೆ ಉಪನಿಷತ್ತು ಪ್ರಮಾಣವನ್ನು ಕೊಡ್ತದೆ. ಹಾಗೆಯೇ ಜಗತ್ತಿನಲ್ಲಿ ಹುಟ್ಟತಕ್ಕಂತಹ ಏನೆಲ್ಲ ಸಕಲ ಜೀವಜಾತುಗಳು ಮಹಾ ಕ್ಷುದ್ರಾಣಿ ಇತರಾಣಿ ಅಂಡಜಾನಿ ಅದೇ ಚಾರುಜಾನಿ ಸ್ವೇದಜಾನಿ ಉದ್ಭಿಜಾನಿ ಎಲ್ಲ ಕ್ರಿಮಿಕೀಟಗಳು, ಅದೇ ರೀತಿಯಾಗಿ ಬಳ್ಳಿ ಇದರಾದವುಗಳು, ಅದೇ ರೀತಿಯಾಗಿ ಇತರ ಎಲ್ಲ ಸಕಲ ವಿಧವಾಗಿರತಕ್ಕಂಥವುಗಳು ಕೂಡ ಅದು ಭಗವಂತನ ಸೃಷ್ಟಿಯಲ್ಲಿ ಬರುವಂತಹದ್ದು ಎಂಬುದಾಗಿ ಪ್ರಮಾಣವನ್ನು ಹೇಳಿದರು. ಅದಾದ ಮೇಲೆ ಮುಂದೆ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಬ್ರಹ್ಮ ಶಿವಶ್ಚ ಶಕ್ರಶ್ಚ ದೇವಾಶ್ಚಾನ್ಯೇ ಸಮಸ್ತಶಃ ಅಂತ ಹೇಳಿಕೊಂಡು ಭಗವಂತನಿಗೆ ಎಲ್ಲ ನಾಮಗಳು ಕೂಡ ಯಾವುದೆಲ್ಲ ನಾಮಗಳಿದೆಯೋ ಅದೆಲ್ಲ ನಾಮಗಳು ಕೂಡ ಭಗವಂತನದ್ದು ಎಂಬುದನ್ನು ಉಪನಿಷತ್ತು ಪ್ರಮಾಣವನ್ನಾಗಿ ಹೇಳುತ್ತದೆ. ಮತ್ತು ಬ್ರಹ್ಮ ರುದ್ರ ಇಂದ್ರ ಎಲ್ಲ ದೇವತೆಗಳು, ಅದೇ ರೀತಿಯಾಗಿ ಪಂಚಭೂತಾಭಿಮಾನಿ ದೇವತೆಗಳು, ಪೃಥಿವಿ ಅಪು ತೇಜೋ ವಾಯು ಆಕಾಶ ಈ ಪಂಚಮಹಾಭೂತಗಳು, ಅದಾದ ಮೇಲೆ ಕ್ಷುದ್ರ ಸ್ವಭಾವದ ಮನುಷ್ಯ ಜೀವರಾಶಿಗಳು, ಇನ್ನು ಆಸುರಿ ಜೀವರಾಶಿಗಳು ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ಭಗವಂತ ತನ್ನ ಹತೋಟಿಯಲ್ಲಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾನೆ. ಯಾಕೆ ಅಂತಂದರೆ ಎಲ್ಲ ಸಕಲವಾಗಿರತಕ್ಕಂಥ ಜೀವರಾಶಿಗಳು ಕೂಡ ಅವನ ವ್ಯವಸ್ಥೆಯನ್ನೇ ಅನುಸರಿಸಿಕೊಂಡೇ ಇರತಕ್ಕಂಥವ್ರು ಹೊರತು ಅವನನ್ನು ಬಿಟ್ಟು ಇರತಕ್ಕಂಥವರಲ್ಲ. ಅದಾದ ಮೇಲೆ ಎಲ್ಲ ಏನೆಲ್ಲ ಒಂದು ಸಣ್ಣ ಕ್ರಿಯೆ ಏನೋ ಒಂದು ಕ್ರಿಯೆ ಆಗಬೇಕು ಅಂತಾದರೂ ಕೂಡ ಅದರಲ್ಲಿ ಭಗವಂತನ ಜೀವನ ಕರ್ತೃತ್ವ ಏನೂ ಇಲ್ಲ. ಜೀವ ಕರ್ತೃ ಅಂತ ಹೇಳಿದರೆ ಜೀವ ತಾನು ಮಾಡಿದೆ. ಏನು ತಾನು ಮಾಡಿದ್ದು? ತನ್ನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಕರ್ತೃತ್ವ ಶಕ್ತಿಯನ್ನು ಒಪ್ಪಿಕೊಳ್ಳಿಕ್ಕಾಗಲಿಲ್ಲ. ಮತ್ತು ಎಲ್ಲ ಕರ್ತೃತ್ವ ಅದು ಭಗವಂತನಲ್ಲಿದ್ದದ್ದು. ಇದಾದ ಮೇಲೆ ಮುಂದೆ ಹೆಸರುಗಳು, ಭಗವಂತನ ನಾಮಗಳು, ಅದು ಬ್ರಹ್ಮ ರುದ್ರ ಶಿವ ಶಕ್ರ ಇತ್ಯಾದಿ ಎಲ್ಲ ನಾಮಗಳು ಕೂಡ ಭಗವಂತನದ್ದು ಎಂಬುದಕ್ಕೆ ಪ್ರಜ್ಞಾನಂ ಬ್ರಹ್ಮ ವಿಷ್ಣೋರ್ಬ್ರಹ್ಮೇತಿ ನಾಮೈತತ್ ತನ್ಮುಖ್ಯತೋನ್ಯತ್ರ ಕ್ವಚಿತ್. ವಿಷ್ಣುರ್ಬ್ರಹ್ಮ, ಭಗವಂತನೇ ಬ್ರಹ್ಮ ಹೊರತು ಅನ್ಯರಲ್ಲಿ
ಈ ಇತರ ನಾಮಗಳು ಅಥವಾ ಎಲ್ಲ ನಾಮಗಳು ಕೂಡ ಅದು ಸಮನ್ವಯ ಆಗೋದಿಲ್ಲ. ಮತ್ತು ಮುಖ್ಯತೆಯ ಸಮನ್ವಯ ಆಗುವಂತಹದ್ದು ಅದು ಭಗವಂತನಲ್ಲಿ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರ ಫಲ ಏನು? ಪರಮಾತ್ಮನನ್ನು ಉಪಾಸನೆ ಮಾಡಿದ ಉಪಾಸನೆಗೆ ಫಲ ಬೇಕಲ್ವ? ಪರಮಾತ್ಮನ ಉಪಾಸನೆಯ ಫಲವನ್ನು ಉಪನಿಷತ್ತು ಹೇಳ್ತದೆ. ಏನು ಅಂತಂದರೆ, ಸ ಏತೇನ ಪ್ರಜ್ಞಾನೇನಾತ್ಮನ ಅಸ್ಮಾನ್ ಲೋಕಾತ್ ಉತ್ಕ್ರಮ್ಯ ಅಮಿಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಆಪ್ತ್ವಾ ಅಮೃತ ಸಮಭವತ್ ಅಂದರೆ ಪರಮಾತ್ಮನನ್ನು ಉಪಾಸನೆ ಮಾಡಿದ. ಪರಮಾತ್ಮನನ್ನು ಉಪಾಸನೆ ಮಾಡುವವನು ಭಗವಂತನ ಅನುಗ್ರಹಕ್ಕೆ ಒಳಗಾಗಿ ಭಗವಂತನ ಅನುಗ್ರಹದಿಂದಾಗಿ ತಾನು ಈ ಚರಮ ಶರೀರ, ಈ ಏನು ಕೊನೆಯದ್ದಾಗಿರತಕ್ಕಂತಹ ಶರೀರ, ಅಂತಹ ಶರೀರವನ್ನು ಬಿಟ್ಟು ಅಲ್ಲಿಂದ ತಾನು ಉತ್ಕ್ರಮಣೆಯನ್ನು ಪ್ರಾಣೋತ್ಕ್ರಮಣೆಯನ್ನು ಮಾಡಿಕೊಂಡು ತನ್ಮೂಲಕವಾಗಿ ಅವನು ಭಗವಂತನನ್ನು ಹೊಂದುತ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಪರಮಾತ್ಮನನ್ನು ಹೊಂದಿ ಈ ಯಾವ ಶರೀರವನ್ನು ಬಿಟ್ಟು ತದನಂತರದಲ್ಲಿ ಅವನು ಭೋಗವಸ್ತುಗಳನ್ನು ಕೂಡ ಅವನಿಗೆ ಐಹಿಕವಾಗಿರತಕ್ಕಂತಹ ಭೋಗಗಳಲ್ಲ, ಮತ್ತು ಪಾರತ್ರಿಕವಾಗಿರತಕ್ಕಂತಹ ಭೋಗಗಳು. ಭಗವಂತ ಎಷ್ಟು ವ್ಯವಸ್ಥೆಯನ್ನು ಮಾಡ್ತಾನೆ ಅಂತಂದರೆ ಅವನಿಗೆ ಬಹಳವಾಗಿರತಕ್ಕಂತಹ ಭಗವಂತ ಎಲ್ಲ ರೀತಿಯಾಗಿರತಕ್ಕಂತಹ ಭೋಗ, ಇದೆಲ್ಲ ಭೋಗಗಳನ್ನು ಅನುಭವಿಸಬೇಕು. ಯಾಕೆ? ಪರಮಾತ್ಮನನ್ನು ಕಂಡಿದ್ದಾನೆ, ಜ್ಞಾನ ಬಂದಿದೆ. ಆ ಜ್ಞಾನ ಬಂದದ್ರಿಂದಾಗಿ ಅವನಿಗೆ ಮತ್ತೆ ಯಾವುದರ ಭಯವೂ ಇಲ್ಲ. ಪರಮಾತ್ಮನನ್ನು ಕಂಡಿದ್ದಾನೆ, ಮತ್ತೆ ಪುನಃ ಈ ಯಾವ ಶರೀರಕ್ಕೆ ಬರ್ತಾನೆ ಅಥವಾ ಮತ್ತೆ ಪುನಃ ಈ ಜೀವನದಲ್ಲಿ ಹುಟ್ಟುತ್ತಾನೆ, ಮತ್ತೆ ಪುನಃ ಇದೇ ವ್ಯವಸ್ಥೆಯಲ್ಲಿ ಇರ್ತಾನೆ, ಇಲ್ಲವೇ ಇಲ್ಲ. ಒಂದು ಸಲ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಅಂತಾದರೆ ಮತ್ತೆ ಪುನಃ ಈ ಜಂಜಾಟದಲ್ಲಿ ಈ ಜೀವನ ಅವನಿಗೆ ಸಿಗೋದಿಲ್ಲ. ಭಗವಂತ ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ. ನೇರವಾಗಿ ಅವನನ್ನು ಭಗವಂತ ತನ್ನ ವ್ಯವಸ್ಥೆಯಲ್ಲಿ ಜಾನೀತ ಎಂಬಂಥ ವ್ಯವಸ್ಥೆಯಲ್ಲಿ ಅವನ ಪ್ರಾರಬ್ಧ ಕರ್ಮ ಮುಗಿಬೇಕು. ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ತಾನು ಆ ಭಗವಂತನನ್ನು ಸೇರಿಕೊಳ್ತಾನೆ ಅಂತ. ಸೇರಿಕೊಳ್ಬೇಕು ಅಂತಾದರೆ ಚರಮ ಶರೀರ ಬಿಡಬೇಕು. ಚರಮ ಶರೀರ ಅಂತ ಹೇಳಿದರೆ ಈ ತನ್ನ ಶರೀರ, ಈ ಶರೀರವನ್ನು ಬಿಟ್ಟು ಈ ಶರೀರದಿಂದಾಗಿ ಏನೂ ಸಾಧನೆಯೂ ಆಗುವುದಿಲ್ಲ. ಯಾಕೆ ಅಂತಂದರೆ ಅನ್ನಾದಿಗಳಿಂದ ಆಗಿರತಕ್ಕಂಥ ಶರೀರ ಇದು. ಹೇಗೆ ಅಂತ ಹೇಳಿದ್ರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಈ ಶರೀರ ಎಷ್ಟು ಅಸ್ಥಿರ ಅಂತ ಹೇಳಿದರೆ ಇವತ್ತು ಇಟ್ಟಿರತಕ್ಕಂಥ ಅನ್ನ ನಾಳೆಗಾಗುವಾಗ ಹಳಸಿ ಹೋಗ್ತದೆ. ಅಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿ ಈ ಶರೀರ ಹುಟ್ಟಿದಾಗ ಹೇಗಿತ್ತು? ಹುಟ್ಟಿದಾಗ ಗೇಣುದ್ದ ಇತ್ತು. ಹುಟ್ಟಿದಾಗಿರತಕ್ಕಂತಹ ಗೇಣುದ್ದ ಶರೀರ ಈಗ ಹಾಗೆ ಉಂಟಾ ಕೇಳಿದರೆ ಇಲ್ಲ. ಗೇಣುದ್ದ ಶರೀರ ಅದು ಬೆಳೆಯಿತು. ಮತ್ತೆ ಅಂತೂ ಈ ಶರೀರಕ್ಕೆ ಇದು ಶರೀರ ಅಂತ ಅದಕ್ಕೆ ಹೆಸರು. ರೀಂಗಕ್ಷಯೆ ಧಾತು ಎಲ್ಲಿಂದ ನಿಷ್ಪನ್ನವಾಗಿದ್ದು? ಶರೀರ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ರೀಂಗಕ್ಷಯೆ ಅಂತ. ಇದು ಕ್ಷಯವನ್ನು ಹೊಂದುವಂತಹದ್ದು, ಇದು ನಾಶವನ್ನು ಹೊಂದುವಂತಹದ್ದು. ಇದು ಮತ್ತೆ ಪುನಃ ಇದರಿಂದ ನಾನು ಏನೋ ಐಹಿಕವಾಗಿರತಕ್ಕಂಥ ಭೋಗವನ್ನು ಅನುಭವಿಸ್ಬೋದಷ್ಟೇ. ಏನೋ ಸುಖ, ತಿನ್ನಲಿಕ್ಕೆ ಸುಖ, ನೋಡಲಿಕ್ಕೆ ಸುಖ, ಮುಟ್ಲಿಕ್ಕೆ ಸುಖ, ಅಥವಾ ಈ ರೀತಿಯಾಗಿರತಕ್ಕಂಥ ಸುಖಾದಿಗಳಿಗೆ ಇದು ಆಯತನ ಆಗಿದಷ್ಟೇ. ಆದರೆ ಇದೇ ಆಯತನವು ಅಂತ ಕೇಳಿದರೆ ಇದೊಂದೇ ಆಯತನ ಅಲ್ಲ. ಈ ಶರೀರ ಭಗವಂತ ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ ಕೇವಲ ನೀನು ಯಾವುದೋ ಭೋಗವನ್ನು ಅನುಭವಿಸಿಕೊಂಡು ಇಲ್ಲೇ ಬಿಟ್ಟಿರು ಅಂತ ಕೊಟ್ಟದ್ದಲ್ಲ. ಮತ್ತು ಭಗವಂತ ಮುಖ್ಯತೆಯ ಇದನ್ನು ಕೊಟ್ಟಿರತಕ್ಕಂತಹದ್ದು ಯಾಕೆ ಅಂತಂದರೆ ಈ ಶರೀರವನ್ನು ಸಾರ್ಥಕಪಡಿಸಿಕೋ. ಸಾರ್ಥಕಪಡಿಸುವಂತಹದ್ದು ಹೇಗೆ ಅಂತಂದರೆ ಇದನ್ನು
ಭಗವಂತನ ಪರವಾಗಿ ಇದನ್ನು ಈ ಶರೀರಾದಿಗಳನ್ನು ಭಗವಂತನ ಪ್ರೀತಿಗೋಸ್ಕರವಾಗಿ ಅಥವಾ ಭಗವಂತನಿಗೋಸ್ಕರ ಇರತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡುವುದಕ್ಕೋಸ್ಕರವಾಗಿ ಉಪಯೋಗಿಸಿದ ಅಂತ ಹೇಳಿದ್ರೆ ಆವಾಗ ಈ ಜೀವನ ಸಾರ್ಥಕ, ಈ ಶರೀರ ಸಾರ್ಥಕ. ಈ ಶರೀರದ ಸಾರ್ಥಕ್ಯ ಹೀಗೆ. ಅದಾದ ಮೇಲೆ ಸರ್ವಾನ್ನ ಕಾಮಾನ್ನ ಆಪ್ತ್ವ, ಎಲ್ಲ ಕಾಮನೆಗಳು, ಏನೆಲ್ಲ ನೋಡಬೇಕು, ಏನೆಲ್ಲ ತಿಳ್ಕೊಳ್ಬೇಕು, ತಿನ್ನುವುದು, ನೋಡುವುದು, ಮುಟ್ಟುವುದು, ಎಲ್ಲ ಕಾಮನೆಗಳು ಸಿಕ್ಕಿತು. ಮತ್ತೆ ಕೊನೆಗೆ ಭಗವಂತ ಅವನನ್ನು ತಾನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆ ಸಕಲ ಕರ್ಮಬಂಧನ, ಕರ್ಮಬಂಧಂ ಪ್ರಹಾಸ್ಯಸಿ, ಯಾವಾಗ ಕರ್ಮದ ಬಂಧನ ಹೋಗಬೇಕು, ಕರ್ಮದ ಬಂಧನ ಹೋಗಬೇಕು ಅಂತಾದರೆ ಜ್ಞಾನಪೂರ್ವಕವಾಗಿರತಕ್ಕಂಥ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಕರ್ಮ ಮಾಡಿದರೆ ಪ್ರಯೋಜನ ಇಲ್ಲ. ಜ್ಞಾನ ಬೇಕು. ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮ, ಜ್ಞಾನ ಸಹಿತವಾಗಿರತಕ್ಕಂತಹ ಕರ್ಮನೇ ಅದು ಉಪಯೋಗ ಹೊರತು ಜ್ಞಾನರಹಿತವಾಗಿರತಕ್ಕಂತಹ ಕರ್ಮ ಏನೂ ಉಪಯೋಗವಿಲ್ಲ. ಮತ್ತು ಈ ಕರ್ಮಬಂಧನದಿಂದಾಗಿ ಮುಕ್ತನಾಗಿರತಕ್ಕಂಥವನು ಅವನು ಜ್ಞಾನರೂಪನಾಗಿರತಕ್ಕಂತಹ ಭಗವಂತನ ಪ್ರೇರಣೆ, ಅದರಿಂದಾಗಿ ಈ ಶರೀರವನ್ನು ಬಿಡ್ತಾನೆ. ಬಿಟ್ಟು ಕೊನೆಗೆ ಪರಮಾತ್ಮನ ಪ್ರೇರಣೆಯಿಂದಾಗಿ ಆ ಭಗವಂತನ ಲೋಕದಲ್ಲಿ ಲಿಂಗ ಶರೀರವೂ ಇಲ್ಲ. ಲಿಂಗ ಶರೀರ, ಅನಿರುದ್ಧ ದೇಹ, ಮತ್ತು ಸೂಕ್ಷ್ಮ ದೇಹ, ಸ್ಥೂಲ ದೇಹ, ಹೀಗೆ ಬೇರೆ ಬೇರೆಯಾಗಿರತಕ್ಕಂಥ ಶರೀರಾದಿಗಳನ್ನು ಹೇಳ್ತಾರೆ. ಅದರಲ್ಲಿ ಯಾವ ಶರೀರಗಳೂ ಇಲ್ಲದೆ ಪರಮಾತ್ಮನ ಪ್ರೇರಣೆಯಿಂದಾಗಿ ಭಗವಂತನ ಲೋಕ, ಅಲ್ಲಿಂದ ನೇರ ಪರಮಾತ್ಮನ ಪ್ರೇರಣೆ, ಸಕಲ ಭೋಗ ಭಾಗ್ಯಗಳು ಏನೆಲ್ಲ ತೆಗಬೇಕು ಎಲ್ಲವನ್ನೂ ಪಡೆದುಕೊಂಡು ನೇರ ಆ ಪರಮಾತ್ಮನ ಪ್ರೇರಣೆಯಿಂದಾಗಿ ಅವನು ಅದೆಲ್ಲವನ್ನೂ ಕೂಡ ಅನುಭವಿಸ್ತಾನೆ ಎಂಬುದಾಗಿ ಉಪನಿಷತ್ಕಾರರು ಅದನ್ನು ಹೇಳುತ್ತಾರೆ. ಹೀಗೆ ಆ ಭಗವಂತನ ಅನುಗ್ರಹ ಇಷ್ಟು ಉಪಕಾರ ಇದೆ. ಅವನಿಗೆ ಮುಮುಕ್ಷು, ಯಾರು ಮೋಕ್ಷವನ್ನು ಬಯಸ್ತಾನೆ ಅವನು ಈ ಎಲ್ಲವನ್ನು ಉಪಾಸನೆ ಮಾಡಬೇಕು. ಯಾಕೆ ಅಂತಂದರೆ ಮುಮುಕ್ಷು ಈ ಶಾಸ್ತ್ರಾದಿಗಳು ಹೊರಟದ್ದು ಯಾಕೆ ಅಂತ ಕೇಳಿದರೆ ಅದೇ ಯಾರು ಮೋಕ್ಷವನ್ನು ಬಯಸ್ತಾನೆ, ಮೋಕ್ಷಾಪೇಕ್ಷಿ ಮುಮುಕ್ಷು, ಮೋಕ್ಷವೇ ನನಗೆ ಅಗತ್ಯ, ಮೋಕ್ಷವನ್ನು ಬಿಟ್ಟು ತಾನು ಬೇರೆ ಯಾವುದೂ ಕೂಡ ನನಗೆ ಅಗತ್ಯವಿಲ್ಲ ಅಂತ ಬಯಸ್ತಕ್ಕಂಥವನು ಹೊರತು ಮತ್ಯವನ ಜೀವನ ಅಥವಾ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥವನಿಗಲ್ಲ. ಶಾಸ್ತ್ರಗಳು ಯಾರಿಗೆ ಹೇಳಿದ್ದು, ಯಾರಿಗೋಸ್ಕರ ಅಂತ ಕೇಳಿದ್ರೆ ತಾನು ಮತ್ಯವನ ಇದೇ ಒದ್ದಾಟದಲ್ಲಿರುವವನಿಗೆ, ಇಲ್ಲ ಹೇಗಿದ್ದರೂ ಆಯಿತು ಪರವಾಗಿಲ್ಲ ಅಂಥವನಿಗಲ್ಲ. ಮತ್ತು ಈ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇದೆಲ್ಲವೂ ಕೂಡ ಮೋಕ್ಷಾಪೇಕ್ಷೆಗೆ ಮಾತ್ರ. ಯಾರಿಗೆ ಇದು ಬೇಡ ಅವರಿಗೆ ಏನಿಲ್ಲ, ಅವರು ಯಥೇಚ್ಛಸಿ ಅವರು ಏನು ಬೇಕಾದರೂ ಮಾಡಿಕೊಂಡಿರ್ಬೋದು. ಯಾವುದನ್ನು ಕೂಡ ಅವರಿಗೆ ಕಟ್ಟುವ ಪಾಡುವ ನಿಯಮ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಈ ನಿಯಮಗಳಿಗೆ ಬದ್ಧರಾಗಿದ್ದಾಗ, ನಿಯಮಗಳನ್ನು ಸರಿಯಾಗಿ ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕ್ಯ. ಇಲ್ಲ ನಿಯಮಗಳಿಗೆ ಏನೂ ಇಲ್ಲ, ನಿಯಮರಹಿತರಾಗಿರ್ತೇವೆ ಅಂಥವರಿಗಲ್ಲ. ಅದಕ್ಕೋಸ್ಕರವಾಗಿ ಈ ನಿಯಮಕ್ಕನುಸಾರವಾಗಿ ಅದಕ್ಕೆ ಸರಿಯಾಗಿರತಕ್ಕಂಥ ಭಗವಂತನ ಪ್ರೀತಿದಾಯಕವಾಗಿ ಮೋಕ್ಷಾಪೇಕ್ಷಿಯಾಗಿ ತಾನು ಕರ್ಮದ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ಉಪನಿಷತ್ಕಾರರು ಹೇಳ್ತಾರೆ. ಅದಾದ ಮೇಲೆ ಭಗವಂತನ ದರ್ಶನ ಕಾರಣ ಇದೆಲ್ಲವೂ ಕೂಡ ಭಗವಂತ ಭಗವಂತನ ದರ್ಶನಾದಿಗಳನ್ನು ಹೇಗೆ ಕಾಣ್ತಾನೆ, ಭಗವದ್ ದರ್ಶನವಾಗುವುದು ಅದು ಭಗವಂತನ ಅನುಗ್ರಹ. ಯಾಕೆ ಅಂತಂದರೆ ತನಗೆ ಆ ಭಗವಂತ ಪ್ರಾರಬ್ಧ ಕರ್ಮ ಹೋಗದೆ ತಾನು ತನ್ನನ್ನು ತೋರಿಸಿಕೊಳ್ಳೋದಿಲ್ಲ. ಪ್ರಾರಬ್ಧ ಕರ್ಮ ಹೋದರೆ ಮಾತ್ರ
ಅವನಿಗೆ ಈ ಏನು ಪ್ರಾರಬ್ಧ ಕರ್ಮ ಹೋಯಿತು ಅಂತಾದರೆ ಮತ್ತೆ ಅವನು ಭಗವಂತನನ್ನು ಕಾಣ್ತಾನೆ. ಪ್ರಾರಬ್ಧ ಕರ್ಮ ಅದನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಹೋಗೋದಿಲ್ಲ. ಪ್ರಾರಬ್ಧವನ್ನು ಬಿಟ್ಟು ಭಗವಂತನ ಅಪರೋಕ್ಷ ಜ್ಞಾನದಿಂದಾಗಿ ಬೇರೆ ಎಲ್ಲವೂ ಕೂಡ ಆಗ್ತದೆ. ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಅದು ಭೋಗಿಸಿ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾಗಿರತಕ್ಕಂತಹದ್ದೆಲ್ಲವೂ ಕೂಡ ಜ್ಞಾನಾದೇವ ಪರೀಕ್ಷೆಯ, ಜ್ಞಾನದಿಂದಲೇ ಹೋಗ್ತದೆ. ಅನ್ಯಸ್ಯ ಅದು ಅಪರೋಕ್ಷ ಜ್ಞಾನ ಆಯಿತು, ಹೋಯ್ತು, ಮುಗಿಯಿತು. ಅಲ್ಲಿಗೆ ಅವನಿಗೆ ನೇರವಾಗಿ ಭಗವಂತನನ್ನು ಕಾಣಲಿಕ್ಕೆ ಯೋಗ್ಯತೆ ಎಂಬುದು ಲಭಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೀಗೆ ಆ ಪರಮಾತ್ಮನನ್ನು ಕಾಣಬೇಕು. ಇನ್ನು ರಮಾಬ್ರಹ್ಮಾದಿಗಳು ಕೂಡ ಭಗವಂತನ ಪ್ರೇರಿತರಾಗಿ, ಭಗವಂತನಿಂದ ಪ್ರೇರಿತರಾಗಿ, ಅಸ್ವತಂತ್ರರಾಗಿ ಸ್ವತಂತ್ರ ದರ್ಶನ ಕಾರಣತ್ವ, ಇದು ಎಲ್ಲ ಭಗವಂತನ ಅನುಗ್ರಹ ಅವರಿಗೆ ಎಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಿದಾಗಾಗ್ತದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಪ್ರಜಾಪತಿ ಅಂತ ಹೇಳಿಕೊಂಡು ಪ್ರಜಾಪತಿ ಶಿವಶೇಪೆ ಲಿಂಗವಿತ್ಯಭಿಧೀಯತೆ ಲಿಂಗಾಭಿಮಾನಿ ಲೋಕಸ್ಯ ಸೃಷ್ಟಾಗಿರಿಶ ಏವಹಿ. ಶೈವ ಪುರಾಣದ ಮಾತನ್ನು ಪ್ರಜಾಪತಿ ಅಂತ ಹೇಳಿದಾಗ ಶಿವನನ್ನು ಕೂಡ ಹೇಳ್ತಾರೆ ಪ್ರಜಾಪತಿ ಅಂತ. ಅಂದರೆ ಏಷ ಪ್ರಜಾಪತಿ ಲಿಂಗಾಭಿಮಾನಿಯಾಗಿರ್ತಕ್ಕಂಥವನು. ಲಿಂಗಕ್ಕೆ ಪ್ರಜಾಪತಿ ಅಂತ ಹೆಸರಿರುವುದರಿಂದಾಗಿ ಶಿವನಿಗೆ ರುದ್ರನಿಗೂ ಕೂಡ ಪ್ರಜಾಪತಿ ಎಂಬುದಾಗಿ ಅವನನ್ನು ಕರೀತಾರೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಕ್ಷುದ್ರಮಿಶ್ರಾಣೀವ ಬೀಜಾನಿ ಅಂತ ಒಂದು ಶಬ್ದವನ್ನು ಉಪನಿಷತ್ತು ಬಳಸಿದೆ. ಕ್ಷುದ್ರ ಮಿಶ್ರಾಣಿ ಬೀಜಾನಿ ಅಂತ ಹೇಳಿದರೆ ಏನರ್ಥ? ಕ್ಷುದ್ರ ಮಿಶ್ರ ಇತ್ಯಾದಿ ಇದಕ್ಕೆ ಏನರ್ಥವನ್ನು ಹೇಳಬೇಕು ಅಂತಂದರೆ ಅದಕ್ಕೆ ಉಪನಿಷತ್ತು ಕೊಟ್ಟಿರತಕ್ಕಂತಹ ಕಾರಣ ಏನು ಅಂತಂದರೆ ಒಳ್ಳೆಯ ಅರ್ಥವನ್ನು ಹೇಳ್ತಾರೆ. ಈ ಬೀಜ ಅಂತ ಎಲ್ಲ ಭತ್ತ ಗೋಧಿ ಇತ್ಯಾದಿಗಳಲ್ಲಿಯೂ ಕೂಡ ಒಂದೊಂದು ಸ್ವಭಾವ, ಅದರಲ್ಲಿ ಎಲ್ಲ ಜೀವರಾಶಿಗಳು ಒಂದೊಂದು ಜೀವರಾಶಿಗಳು ಇರ್ತವೆ ಅಂತ ಹೇಳ್ತಾರೆ. ಇನ್ನು ಅದಾದ ಮೇಲೆ ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ಅಂತ ಹೇಳಿದಾಗ ಅಲ್ಲಿಯೂ ಕೂಡ ಬೇರೆ ಬೇರೆ ಜೀವರಾಶಿಗಳು, ಒಂದೊಂದು ವಿಧವಾಗಿರತಕ್ಕಂತಹ ಜೀವರಾಶಿಗಳು, ಇನ್ನೊಂದು ವಿಧವಾಗಿರತಕ್ಕಂತಹ, ಹೀಗೆ ಪ್ರತ್ಯೇಕವಾಗಿರತಕ್ಕಂತಹ ಜೀವರಾಶಿಗಳನ್ನು ಉಪನಿಷತ್ತು ಹೇಳ್ತದೆ. ಇನ್ನು ನಿತ್ಯ ಸಂಸಾರಿಗಳು, ಮೋಕ್ಷಯೋಗ್ಯರು, ಮತ್ತು ಆಸುರಿ ಸ್ವಭಾವದವರು, ನಿತ್ಯದಲ್ಲಿಯೂ ಕೂಡ ಅಂಧಂತಮಸ್ಸನ್ನು ಹೋಗಲಿಕ್ಕೆ ತಾವು ಯಾವ ಕಾಲಕ್ಕೂ ಕೂಡ ಒಳ್ಳೆಯ ಕರ್ಮವನ್ನು ಮಾಡೋದಿಲ್ಲ, ಮತ್ತು ಆಸುರಿ ಸ್ವಭಾವವನ್ನು ಅನುಸರಿಸಿಕೊಂಡು ತಮ್ಮ ತಮಸ್ಸಿಗೆ ಬೇಕಾಗಿರತಕ್ಕಂತಹ ತಾವು ಯಾವತ್ತೂ ಕೂಡ ಅಂತಹ ಕರ್ಮವನ್ನು ಮಾಡಲಿಕ್ಕೇನೆ ಇರತಕ್ಕಂಥವರು ಅಂಥವರು ಎಂಬುದಾಗಿ ಹೀಗೆ ಮೂರು ವಿಧವಾಗಿರತಕ್ಕಂತಹ ಜೀವರಾಶಿಗಳು, ಸಾತ್ವಿಕ, ರಾಜಸ, ತಾಮಸ, ಈ ಮೂರು ವಿಧವಾಗಿರತಕ್ಕಂತಹ ಜೀವರಾಶಿಗಳು ಎಂಬುದಾಗಿ ಉಪನಿಷತ್ತು ಅದರ ಜೀವನ ಸ್ವಭಾವದ ಬಗ್ಗೆ ಬೆಳಕನ್ನು ಚೆಲ್ತದೆ. ಮುಕ್ತರ ವ್ಯವಸ್ಥೆ ಹೇಗೆ, ಮುಕ್ತರನ್ನು ನಾವು ಕಾಣುವಂತಹ ಬಗೆ ಹೇಗೆ, ಮುಕ್ತರನ್ನು ಏನಾದರೂ ಕೂಡ ಅವರಿಗೆ ಇದೇ ರೀತಿಯಾಗಿರ್ತಕ್ಕಂತಹದ್ದು ಎಂಬುದಾಗಿ ಹೇಗೆ ಅವರನ್ನು ಗ್ರಹಣೆ ಮಾಡುವಂತಹದ್ದು ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತು ಒಳ್ಳೆಯ ಹೇಳ್ತದೆ. ಉಪನಿಷತ್ತು ಏನು ಅರ್ಥವನ್ನು ಹೇಳ್ತದೆ, ಅದೇನು ಅಂತಂದರೆ ಈ ಮುಕ್ತರು ಅವರು ಬೇರೆ ಬೇರೆ ಜೀವರಾಶಿಗಳಿದ್ದಾರೆ ಅಂತ ಹೇಳಿದರು. ಅಂಡಜಾನಿ, ಸ್ವೇದಜಾನಿ, ಉದ್ಭಿಜಾನಿ, ಚಾರುಜಾನಿ ಅಂದರೆ ಮೊಟ್ಟೆಯಿಂದ ಹುಟ್ಟತಕ್ಕಂಥವುಗಳು ಕೆಲವು, ಇನ್ನು ಕ್ರಿಮಿಗಳು ಅವುಗಳು ಸ್ವೇದಜ ತೇವಾಂಶದಿಂದ ಹುಟ್ಟತಕ್ಕಂಥವುಗಳು, ಇನ್ನು
ಅದಾದ ಮೇಲೆ ಗರ್ಭಾದಿಗಳಿಂದ ಹುಟ್ಟತಕ್ಕಂಥವುಗಳು, ಇನ್ನು ಮೊಳಕೆ ಮೊದಲಾದವುಗಳು ಅದು ಯಾವುದೋ ಒಂದು ಬೀಜವನ್ನಾಗಿ ತನ್ಮೂಲಕವಾಗಿ ಅಲ್ಲಿ ಮೇಲಕ್ಕೆ ಬರತಕ್ಕಂಥವುಗಳು. ಹೀಗೆ ಬೇರೆ ಬೇರೆ ವಿಧವಾಗಿರತಕ್ಕಂಥ ಜೀವರಾಶಿಗಳನ್ನು ಉಪನಿಷತ್ ನಮಗೆ ಪಟ್ಟಿ ಮಾಡ್ತದೆ. ಎಲ್ಲ ಅಶ್ವಾದಿಗಳು ಮತ್ತು ಇದೆಲ್ಲವೂ ಕೂಡ ಉತ್ಪತ್ತಿ ಎಂಬುದು ಅದು ಭಗವನದೀನ. ಉತ್ಪತ್ತಿ ಅದು ಯಾರ ಅಧೀನವೂ ಇಲ್ಲ. ಯಾಕೆ? ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದು ಯಾರ ಅಧೀನವಾಗಿಯೂ ಇಲ್ಲದಿರತಕ್ಕಂಥದ್ದು ಕೇವಲ ಭಗವದೀನ. ಜನ್ಮಾದ್ಯಸ್ಯ ಯಥೋನ್ವಯಾತ್ ಜನ್ಮಾದ್ಯಸ್ಯ ಯತಃ, ಎರಡನೆಯ ಸೂತ್ರವೇ ಅದು. ಜನ್ಮಾದಿ ಯಸ್ಯ ಅತಃ, ಯತಃ ಯಾರಿಂದಾಗಿ ಜನ್ಮಾದಿಗಳು ಈ ಜಗತ್ತಿನ ಹುಟ್ಟು ಸಾವು ಇದೆಲ್ಲವೂ ಕೂಡ ಆಗ್ತದೆಯೋ ಇದು ಯಾರು ಅಂತ ಕೇಳಿದ್ರೆ ಅಸ್ಯ, ಈ ಭಗವಂತ. ಅದನ್ನು ಹೇಳಿದ್ದು. ಮತ್ತೆ ಎಲ್ಲ ಪ್ರಾಚೀನ ಕರ್ಮಗಳು ಹೋಯಿತು ಅಂತಾದರೆ ಅವರು ಮತ್ತೆ ಪುನಃ ಮೂಲಾರೋಪವನ್ನು ಸೇರಿಕೊಳ್ತಾರೆ. ಅದಾದ ಮೇಲೆ ಮುಂದೆ ಪ್ರಾಣಿ ಶಬ್ದದಿಂದಾಗಿ ಸ್ಥಾವರ, ಜಂಗಮ, ಆಕಾಶದಲ್ಲಿ ಹಾರತಕ್ಕಂಥವುಗಳು, ಅದೇ ರೀತಿಯಾಗಿ ನೆಲದಲ್ಲಿ ಹೋಗತಕ್ಕಂಥವುಗಳು, ಮೊಟ್ಟೆಯಿಂದ ಹೊರಕ್ಕೆ ಬರತಕ್ಕಂಥವುಗಳು, ಗರ್ಭದಿಂದಾಗಿ ಹೊರಕ್ಕೆ ಬರತಕ್ಕಂಥವುಗಳು, ನೆಲವನ್ನು ಒಡೆದು ತನ್ಮೂಲಕವಾಗಿ ಹೊರಕ್ಕೆ ಬರತಕ್ಕಂತಹ ಜೀವರಾಶಿಗಳು, ಹೀಗೆ ಬೇರೆ ಬೇರೆ ಬಗೆಯ ಜೀವರಾಶಿಗಳನ್ನು ಅಲ್ಲಿ ಪಟ್ಟಿ ಮಾಡ್ತಾ ಬರ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ ಮುಕ್ತರನ್ನೂ ಕೂಡ ಭಗವಂತ ತಾನು ನಿಯಮನೆ ಮಾಡ್ತಾನೆ. ಭಗವಂತ ಜೀವನನ್ನು ನಿಯಮನೆ ಮಾಡ್ತಾನೆ. ಕೇವಲ ಜೀವ ನಿಯಾಮಕ ಅಲ್ಲ, ಭಗವಂತ ಮುಕ್ತ ನಿಯಾಮಕನೂ ಹೌದು. ಮುಕ್ತರು ಇಲ್ಲಿ ಈ ವ್ಯವಸ್ಥೆಯಲ್ಲಿ ಮಾತ್ರ ತಾವು ಬಂಧನಕ್ಕೊಳಗಾಗಿರ್ತಾರೆ. ಮುಕ್ತಿಯನ್ನು ಹೊಂದಿದ ಮೇಲೆ ನನ್ನನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲವೇ ಇಲ್ಲ. ಭಗವಂತ ಎಲ್ಲಿಯ ತನಕ ತನ್ನನ್ನು ಆ ಎಲ್ಲ ಜೀವರಾಶಿಗಳನ್ನು ಹಿಡಿದಿಟ್ಟುಕೊಂಡಿರ್ತಾನೆ ಅಂತಂದರೆ ಮುಕ್ತಿಯವಸ್ಥೆಯಲ್ಲಿಯೂ ಕೂಡ ಭಗವಂತ ತನ್ನ ಹಿಡಿತದಲ್ಲಿ ತನ್ನ ವ್ಯವಸ್ಥೆಯಲ್ಲಿ ಇರ್ತಾರೆ. ಮುಕ್ತರು ಕೂಡ ಅವರು ಯಾರ ಅಂಕೆಗೂ ಸಿಗೋದಿಲ್ಲ, ತಾವು ತಮ್ಮಷ್ಟಿಗೆ ಇಲ್ಲವೇ ಇಲ್ಲ. ಆ ವ್ಯವಸ್ಥೆಯನ್ನು ಸರ್ವಥಾ ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ಮುಕ್ತರೂ ಕೂಡ ಭಗವದ್ ಅಧೀನವಾಗಿ ಇರ್ತಾರೆ ಎಂಬುದನ್ನು ಉಪನಿಷತ್ತು ಹೇಳ್ತದೆ. ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ ಸತೋಮುಕ್ತ ಸತೋ ದೇಹ ಉದ್ಗಚ್ಚತಿ ಪರಾತ್ಮನ. ವಿಷ್ಣೋರ ವಶಕ್ವಚಿತ, ಭಗವಂತನ ವಶವಾಗಿ ಇರ್ತಾರೆ ಹೊರತು ಅವಶರಾಗಿ ತಮ್ಮ ಇಚ್ಛಾನುಸಾರವಾಗಿರ್ತಾರೆ ಇಲ್ಲವೇ ಇಲ್ಲ. ಅವಶತ್ವವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ತಾನು ಯಾರಾಧೀನ, ಭಗವಂತ ಯಾರಾಧೀನ? ಭಗವಂತ ಯಾರಾಧೀನವೂ ಅಲ್ಲ, ಭಗವಂತ ತನ್ನ ಅಧೀನನೇ, ತನಗೆ ತಾನೇ ಅಧೀನ. ತಾನು ಇನ್ನೊಬ್ಬರ ಅಧೀನವಾಗಿ ಯಾವ ಕಾಲಕ್ಕೂ ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವನು ಇಂದ್ರಾದಿಗಳನ್ನೂ ಕೂಡ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಯಸ್ಯಾ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀರತ್ಕಟಾಕ್ಷ ಬಲವತ್ ನಿಜತನ್ನಮಾಮಿ. ಲಕ್ಷ್ಮೀದೇವಿಯನ್ನು ಕೂಡ ಕಡೆಗಣ್ಣ ನೋಟದಿಂದಾಗಿಯೇ ಸುಧಾರಿಸಿ ಬಿಡ್ತಾನೆ ಅಂತಾದರೆ ಭಗವಂತನ ವ್ಯವಸ್ಥೆ ಏನು, ಭಗವಂತನ ಶಕ್ತಿ ಏನು? ಇಂತಹ ಭಗವಂತ ಯಾರ ಅಧೀನವೂ ಇಲ್ಲ. ಅನುಗ್ರಾಹ್ಯತ್ವ, ಭಗವಂತನಿಗೆ ಯಾರಾದರೂ ಕೂಡ ಅನುಗ್ರಾಹ್ಯ ಇಲ್ಲವೇ ಇಲ್ಲ. ಭಗವಂತ ಯಾರ ಅನುಗ್ರಹಕ್ಕೂ ಕೂಡ ಒಳಗಾಗದೇ ಇರತಕ್ಕಂಥವರು ಎಂಬುದನ್ನು ಉಪನಿಷತ್ತು ಹೇಳ್ತದೆ. ಹೀಗೆ ಉಪನಿಷತ್ತು, ಐತರೇಯ ಉಪನಿಷತ್ತು ಒಟ್ಟು 2 ಆರಣ್ಯಕಗಳಲ್ಲಿ 6 ಅಧ್ಯಾಯಗಳು, 2 ಆರಣ್ಯಕಗಳಾಯಿತು. ಅದರಲ್ಲಿ ಒಟ್ಟು 6 ಅಧ್ಯಾಯಗಳಾಯಿತು. ಈ 6 ಅಧ್ಯಾಯಗಳಲ್ಲಿ ಭಗವಂತನ ಬಗ್ಗೆ, ಭಗವಂತನ ಮಹತ್ವದ ಬಗ್ಗೆ, ಭಗವಂತನ ಸಾಮರ್ಥ್ಯದ ಬಗ್ಗೆ ಎಲ್ಲವನ್ನೂ ಕೂಡ ಉಪನಿಷತ್ತು ತಿಳಿಸಿತು. ಅದಾದ ಮೇಲೆ ಮುಂದೆ ವಾಂಗ್ಮಯ ಮನಸ್ಸೇ ಪ್ರತಿಷ್ಠಿತ ಅಂತ ಹೇಳಿಕೊಂಡು ಉಪನಿಷತ್ತು ಮತ್ತೊಂದು ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಲಿಕ್ಕೆ ಹೊರಡುತ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರತೇವಾದಂ
ವಿಷ್ಣುರ್ಮೇ ಪರಮಸುಹೃತ್ ಶ್ರೀಕೃಷ್ಣಾರ್ಪಿತಮಸ್ತು.